ಶಿವ ಹರ ಹರ ಮಹಾದೇವ್. ಏ ತಮ್ಮ, ಏ ದಯಮಾಡಿ ದೇವಿಯ ಪಾರಾಯಣದ ಒಂದಿಷ್ಟು ವಿಷಯಗಳನ್ನು ಮಾತನಾಡ್ತಕ್ಕಂಥ ತಾವು ಶಾಂತ ರೀತಿಯಿಂದ ಗಂಭೀರತೆಯಿಂದ ಇರಬೇಕು. ಜಗನ್ಮಾತೆಯನ್ನ ಶಿವಾನಂದಪ್ಪಂಗಳವರನ್ನ, ಪೂರ್ಣಾನಂದಪ್ಪಂಗಳವರನ್ನ, ಸಜ್ಜಾನಂದಪ್ಪಂಗಳವರನ್ನ ಎಣ್ಣಂತರಾಳದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಜಪಯಜ್ಞ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯದಿಂದ ಶೋಭಿಸುತ್ತಿರುವ ಗದುಗಿನ ಅಭಿನವ ಶಿವಾನಂದ ಮಹಾಸ್ವಾಮಿಗಳವರ ದಿವ್ಯ ಪಾದ ಕಮಲಗಳಿಗೆ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಒಂದು ತಿಂಗಳ ಪರ್ಯಂತ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಹರಳಕಟ್ಟಿಯ ಪೂಜ್ಯರ ದಿವ್ಯ ಪಾದ ಕಮಲಗಳಿಗೆ ನತಮಸ್ತಕನಾಗಿ ಶ್ರೀಮಠದ ನೂತನ ಶಿವಾನಂದ ಮಹಾಸ್ವಾಮಿಗಳವರ ದಿವ್ಯ ಪಾದ ಕಮಲಗಳಿಗೆ ಅಣಿಮಣಿದು ಸಂಚಾಲಕರಾಗಿರ್ತಕ್ಕಂಥ ವಿದ್ಯಾನಂದ ಶ್ರೀಗಳಲ್ಲಿಯೂ ಹಾಗೂ ತುಳಸಿಗೇರಿಯಿಂದ ಆಗಮಿಸಿರ್ತಕ್ಕಂಥ ರಾಮಾನಂದ ಮಹಾಸ್ವಾಮಿಗಳವರಲ್ಲಿಯೂ ನಮ್ಮ ಬೀರಪ್ಪ ಶಾಸ್ತ್ರಿಯವರಲ್ಲಿಯೂ ಇನ್ನೋರ್ವ ಶಿವಪುತ್ರಪ್ಪ ಶಾಸ್ತ್ರಿಯವರಲ್ಲಿಯೂ ಅದರ ಜೊತೆಗೆ ಗುರುಮಾತೆಯರಾಗಿರ್ತಕ್ಕಂಥ ಶ್ರೀದೇವಿ ತಾಯಿಯವರು, ಗೀತಾ ತಾಯಿಯವರು, ಜಾನಮ್ ತಾಯಿಯವರು, ಮತ್ತು ನಿರಂಜನ ಮಾತಾ ಅವರು, ಯಲ್ಲಮ್ಮ ತಾಯಿಯವರು ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಬಹಳಷ್ಟು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದಿರಿ. ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಶಿವರುದ್ರಯ್ಯ ಸ್ವಾಮಿಗಳು ಮತ್ತ ಮುಧೋಳದಿಂದ ಬಂದಿರತಕ್ಕಂಥ ಹಿರೇಮಠ ಸ್ವಾಮಿಗಳವರು, ಅದರ ಜೊತೆಗೆ ಇನ್ನೂ ಅನೇಕ ಗಣ್ಯಮಾನ್ಯರು ಬಂದಿದ್ದಾರೆ. ಅದರ ಜೊತೆಗೆ ಇನ್ನೊಬ್ಬ ನನ್ನ ಆತ್ಮೀಯ ಸ್ನೇಹಿತರ ಕರೆ ನಮ್ಮ ರಾಮದುರ್ಗ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದ ಅಧಿಕಾರಿ ವರ್ಗದವರಾಗಿರ್ತಕ್ಕಂಥ ಕರ್ಲಿಂಗಪ್ಪ ಸರ್ ಅವರಲ್ಲಿಯೂ ಹಾಗೂ ಕೋವಾಡಿಗೌಡ ಸರ್ ಅವರಲ್ಲಿಯೂ ಇನ್ನೂ ಅನೇಕ ಪುಣ್ಯಾತ್ಮರು ಬಂದಿದ್ದಾರೆ. ಅವರಿವರೆನ್ನದೆ ತಮ್ಮೊಂದಿಗೆ ನಿರಂತರವಾಗಿ ಕೋಟಿ ಜಪಯತ್ನದಲ್ಲಿ ಜಪಯಜ್ಞವನ್ನು ಮಾಡುತ್ತಿರ್ತಕ್ಕಂಥ ಎಲ್ಲ ಪುಣ್ಯ ಜೀವಿಗಳೊಂದಿಗೆ ಈ ಸೋಮನಕೊಪ್ಪದ ಸರ್ವ ಗುರು ಶ್ರೇಷ್ಠರಿಗೆ ಮತ್ತು ಸರ್ವ ಜನಗಳಿಗೆ ತಮಗೆಲ್ಲರಿಗೂ ನನ್ನ ಅನಂತ ಅನಂತ ಕೋಟಿ ಪ್ರಣಾಮಗಳು. ಶಿವಸ್ವರೂಪಿಗಳೇ, ಈಗ ದೊಡ್ಡ ದೊಡ್ಡ ಗುಡ್ಡ ಅದಾವ. ಆ ಗುಡ್ಡದಾಗ ಸಂಧ್ಯಾಗ ಒಂದು ನರಿ ಕೂಗಿದಂಗೆ ಆಕೈತಿ. ನಾ ಅದಕ್ಕೆ ನಾನು ಮಾತಾಡೋದು ಅಲ್ಲ ಇಲ್ಲಿ. ಆದ್ರ ಅಪ್ಪಾಜಿಯವ್ರು ಅಂದ್ರು, ಇಲ್ಲಪ್ಪ ಅದ ದೇವಿ ಪಾರಾಯಣ ಮಾಡ್ತೀಯ ಅಂದ್ರ ನಿನಗೆ ಗೌರವ ಕೊಡಕತ್ತಿಲ್ಲ, ನಾವ ಆ ದೇವಿ ಗೌರವ ಕೊಡಕತ್ತೀವಿ, ನೀ ಮಾತಾಡ್ಬೇಕಂತ ಅಂದ್ರ. ಅದಕ್ಕೆ ದಿಮ್ಮ ಆಗಬಾರ್ದು, ಜಾಡ್ಸಿದ್ರೆ ಜೋರ್ ಜಾಡಿಸ್ಬೇಕಾಗತ್ತೆ. ಮಳಿ ಸಣ್ಣಂಗಿ ಜಿಟಿ ಜಿಟಿ ಆಗ್ತಾವ, ಹೊಲಗೆ ಹಿಡಿತೈತೆ ಯಾವಾಗ ಜಾಡಿಸ್ ದೊಡ್ಡ ಮಳಿ ಬಂದು ಜಾಡಿಸ್ ಹೋಗ್ತಾಂದ್ರ ಇನ್ನ ಇನ್ಮೇಲೆ ಪೂಜ್ಯರ ಆಜ್ಞೆಯ ಮೇರೆಗೆ ಒಟ್ಟು ಶಾಂತತೆಯನ್ನು ಕಾಪಾಡ್ಕೋಬೇಕು. ಇನ್ಮೇಲೆ ಯಾರೋ ಚಪ್ಪಳಿ ಬಡಿದ್ವಿ ಬೇಡ, ಅಲ್ಲೇ ಯಾರ ಕಾರ್ಯಕರ್ತರಿದ್ರ ಪೂಜ್ಯರು ನಮ್ಮ ರಾಮಾನಂದಪ್ಪ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ
ಯಪ್ಪ ಹೇಳ್ತೀನಿ. ನೋಡ್ರಿ ಅಪ್ಪ ಏನಂತ ಕೊಡ್ರಿ. ಶಿವಶಂಭಜೇ ನಮಃ ಪಾರ್ವತಿ ಮೈಕ್ ಕುಟುಂಬ ಕಟ್ ಮಾಡಿರೋ ಈಗ ಒಂದು ತಿಂಗಳ ಪರ್ಯಂತ ಏನು ನೀವು ಮಾಡಿದ್ರಿ ಸೋಮನಕೊಪ್ಪದವರು ನೀವ ದೇವಿ ಅಂತ ಹೇಳಿದ್ರು. 2ನೇ ಅಧ್ಯಾಯದ 40ನೇ ಶ್ಲೋಕ ಅದು. ಅದನ್ನ ಹೇಳ್ಕೊಡ್ತಿದ್ರೆ ಭಾಳ ಏನಾಗತ್ತಿ ಹೆಂಗಾಯ್ತಂದ್ರ ಏಪ್ಪ ಈ ಸೋಮನಕೊಪ್ಪದಾಗ ಏನು ಜಪ ತಪ ಮಾಡ್ಯಾರಲ್ಲ ಇವ್ರಿಗೆ ಯಾಕೆ ದೇವಿ ಹೇಳ್ತಾರಂತ. ನಿಮ್ಮ ಭಜನೆ ನನ್ನ ಭಜನೆ, ನಿಮ್ಮ ಸ್ತುತಿಯೇ ನನ್ನ ಸ್ತುತಿ, ಇದು ನಿಮ್ಮ ಸೇವೆ ನನ್ನ ಸೇವೆಯು, ನಿಮ್ಮ ಮೂರ್ತಿಯೇ ನನ್ನ ಮೂರ್ತಿಯು, ನಿಂತು ಕೇಳಿದ್ರೆ ನೀವೇ ನಾ ನಿಜವಂದಳಾದೇವಿ. ಎಷ್ಟು ಅದ್ಭುತ ಜನ ಅಂದ್ರ ದೇವರ ನೀವ, ನಿಮ್ಮ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಗಡಿಗಿಲ್ಲ. ಅದಕ್ಕ ಸತ್ಕಾರದೊಳಗೆ ಭಾಗಿಯಾಗಿದ್ರಿ. ಇಲ್ಲಿ ಟೀಟಿಕಾ ಅಧ್ಯಾಯದ 5ನೇ ಶ್ಲೋಕನ್ನ ತಮ್ಮ ನೆನಪಿಗೆ ತರ್ತಾನೆ. ಜ್ಞಾನ ಮಾರ್ಗವ ತಿಳಿವೆನೆಂದೊಡೆ ಜ್ಞಾನ ಸಿಂಧುವ ಹೇಳಿರುವೆನ. ನೀವೇನು ದೊಡ್ಡ ದೊಡ್ಡ ಜ್ಞಾನಿಗ ಆಗ್ಬೇಕಾಗಿತ್ತು ಅಂದ್ರ ಜ್ಞಾನ ಸಿಂಧು ಒಳಗೆ ಬರ್ದೇನೆ. ಆ ಜ್ಞಾನ ಸಿಂಧುವಿನಲ್ಲಿ ಇರತಕ್ಕಂತ ತತ್ವ ಸಿದ್ಧಾಂತಗಳನ್ನು ಓದಿ ಅರ್ಥೈಸಿಕೊಂಡು ಜ್ಞಾನಿಗಳಾಗ್ರಿ. ಆದರೆ ಬರೇ ಜ್ಞಾನ ಒಂದೇ ಅಷ್ಟೇ ಅಲ್ಲ, ಏನು ಕಾಮ್ಯವು ನಿಮಗೇನ್ ಬೇಕಾಗೈತೆ ಬೇರೆಡೆಯೂ ಬೇಕಂದ್ರ ನೀವು ಧ್ಯಾನಿಸಿರಿ ಈ ದೇವಿ ಚರಿತ್ರವ. ನ್ಯೂನವಿಲ್ಲದೆ ಸಂಶಯ ಇಲ್ಲದೆ ಸಿದ್ಧಿಯಾಗುವುದು ಸತ್ಯ ಸತ್ಯವಿದು. ಎಷ್ಟು ಅದ್ಭುತ. ಇನ್ನ ಆ ದೇವಿ ಒಂದು ಮಾತು 18ನೇ ಅಧ್ಯಾಯದ 10ನೇ ಶ್ಲೋಕನ ಹೇಳ್ಬಿಡ್ತಾನೆ. ನೀವೇನು ಈಗ ಸಿದ್ಧ ಆಗಿರಲ್ಲ, ತಯಾರಾಗಿರಲ್ಲ, ಇಷ್ಟು ತಯಾರಾಗಿರಿ. ನಿಮ್ಮಲ್ಲಿ ಇಷ್ಟು ಇಂಥ ನೆಗೆಟಿವ್ ಎನರ್ಜಿ ಹೋಗಿ ಏನ ಪಾಸಿಟಿವ್ ಎನರ್ಜಿ ಬಂದದ. ಅದೊಂದು ಉದಾಹರಣೆ ಹೇಳ್ತಾನೆ. ಇಲ್ಲಿ ಯಾರ ಒರಿಜಿನಲ್ ತಾಯಿಗಳು ಇದ್ರ ಅಷ್ಟ, ಡೂಪ್ಲಿಕೇಟ್ ತಾಯಿಗಳು ಗೊತ್ತಾಗಲ್ಲ. ಒರಿಜಿನಲ್ ತಾಯಿ ಇದ್ರಂದ್ರ ಆ ಕೂಸ್ ಎಲ್ಲಾರ ಅಳತಿತ್ತಂದ್ರ ಆಕಿ ಕಣ್ಣು ನೋಡಿಲ್ಲ, ಕಿವಿ ಕೇಳಿಲ್ಲ, ಆಕಿ ಗೊತ್ತಾಕತಿ. ಹೆಂಗ ನನ್ನ ಮಗ ಅಳಾಕತೈತಪ್ಪ ನಾ ಹೊಕ್ಕನ ಅಂತಾಳ ಅಂತ. ಇವು ಡೂಪ್ಲಿಕೇಟ್ ತಾಯಿಗಳು ಇದ್ರು ಗೊತ್ತಾಗೋದಿಲ್ಲ. ಹಂಗ ಇಲ್ಲೇನು ಮ್ಯಾಲದಲ್ಲ, ನಾವು ಅವರ ಶಿಷ್ಯರ ಅಲ್ಲಿ ಅವರ ನಾಮಸ್ಮರಣೆ ಯಪ್ಪ ಅಂದ್ರೆ ಇವ್ರಿಗೆ ಗೊತ್ತಾಗ್ಬೇಕ. ಅಂದ್ರ ನೀವ ಅದು ಮುಂದಿನ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಲಾವುದು ನರರಿಗೆ ಮುಕ್ತಿ. ಗುರುವಿನ ಉಪದೇಶ ಆದ ತಕ್ಷಣ ಅವ ಮುಕ್ತಾದ, ಇವ ಪಕ್ಕ ಗುರು. ಅದು ಮತ್ತೂ ಮಂಡತನ ಬಿಡ್ಲಿಲ್ಲ ಅಂದ್ರೆ ಇದು ಡೂಪ್ಲಿಕೇಟ್ ಐತೆ ಅಂತ ತಿಳ್ಕೊಬೇಕು ನಾವು. ಯಾಕಂದ್ರ ಡಾಕ್ಟರ್ ಇಂಜೆಕ್ಷನ್ ಮಾಡಿದ್ರೆ ಪೇಷಂಟ್ ಆರಾಮ್ ಆಗ್ಬೇಕದ. ಪೇಷಂಟ್ ಆರಾಮ ಆಗ್ಲಿಲ್ಲ ಅಂದ್ರೆ ಪೇಷಂಟ್ ಮಿಸ್ಟೇಕ್ ಅಲ್ಲ, ಇವು ಡಾಕ್ಟರ್ ಯಾವುದೋ ರೋಗಿಗೆ ಯಾವುದೋ ಔಷಧ ಕೊಟ್ಟಾನ ಅನ್ನಂಗ. ಇನ್ನ ಕೊನೆಯದಾಗಿ ಒಂದು ಶ್ಲೋಕನ ಹೇಳುದಂದ್ರ, ಆಗಲೇ ತಾಯಿ ಹೇಳ ಆ ತಾಯಿ ಕರುಳು ಹೆಂಗಾಗಿರ್ತೈತೆ ಅಂದ್ರ ಇನ್ ಮೇಲೆ ನೀವು ದೇವಿ ನಾಮಸ್ಮರಣೆ ಮಾಡಿದ್ರೆ ಸಾಕ. ಏತಂಗ ಅಲ್ಲೇ ಕೂಡ್ರಿ ಅನ್ಕತಾನ, ಅಲ್ಲೇ ಕೂಡ್ಸವ. ದೇವಿ ಕರುಣೆ ಹೆಂಗಾಗಿರ್ತೈತೆ ಅಂದ್ರ 10ನೇ ಶ್ಲೋಕ 18ನೇ ಅಧ್ಯಾಯದ 10ನೇ ಶ್ಲೋಕ. ಕರವ ಬಿಟ್ಟಡವಿಯಲ್ಲಿ ನೆನೆಸಿದ ಹಿರಿದಳೆಯ ಗಂಧದಲ್ಲಿ ತಾ ಬರುವಳೋಡುತ್ತ ಭಕ್ತ ನಡಿಗೆ ತಡವರಿಸುವಂತ ಮೈ ತಡವರಿಸುವಂತ. ಕರವ ಬಿಟ್ಟಡವಿಯಲ್ಲಿ ನೆನೆಸಿದ ಹಿರಿದಳೆಯ ಗಂಧದಲ್ಲಿ ತಾ ಬರುವಳೋಡುತ್ತ ಭಕ್ತ ನಡಿಗೆಯೋ ತಡವರಿಸುತ್ತವನ. ಕರುಳ ನೇವರಿಸೆಡೈ ಬೇಡದೆ ವರವ
ನನ್ನ